ನೋಡಿ, ಈಗಷ್ಟೇ ನಮ್ಮ ಪ್ರತಿನಿಧಿ ನಾಗರಾಜ್ ವಿವರಿಸ್ತಾ ಇದ್ರು ಪೋಸ್ಟ್ ಮಾರ್ಟಮ್ ಇಂಥ ಪ್ರಕರಣಗಳಲ್ಲಿ ದೊಡ್ಡ ಸವಾಲು. ಯಾಕಂತಂದ್ರೆ ಒಂದೊಂದು ಪೀಸ್ಗಳನ್ನ ಕೂಡ ಪರಿಶೀಲನೆಗೆ, ಅಂದ್ರೆ ದೇಹದ ಒಂದೊಂದು ಭಾಗವನ್ನ ಕೂಡ ಪರಿಶೀಲನೆಗೆ ಒಳಪಡಿಸಬೇಕಾಗತ್ತೆ. ಹಾಗೆ ಅದೆಲ್ಲವನ್ನ ಕೂಡ ಅಸೆಂಬಲ್ ಮಾಡಬೇಕಾ, ಹಾಗೇನೆ ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ಸಾಧ್ಯವಾಗುತ್ತಾ, ಬಹಳಷ್ಟು ಕಷ್ಟಕರವಾದ ಹಾಗೆ ಚಾಲೆಂಜಿಂಗ್ ಆದ ಟಾಸ್ಕ್ ಇದೆ. ಇವತ್ತೇನೆ ಮಹಾಲಕ್ಷ್ಮಿ ಅವರ ಪೋಸ್ಟ್ ಮಾರ್ಟಮ್ ನಡೆಯೋ ಸಾಧ್ಯತೆ ಇದೆ. 10 ಗಂಟೆ ನಂತರದಲ್ಲಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಇದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪೋಸ್ಟ್ ಮಾರ್ಟಮ್ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡಲಾಗುತ್ತೆ. ನಾಗರಾಜ್ ವಿವರಿಸ್ತಾ ಇದ್ರು ಯಾವ ರೀತಿ ಇರುತ್ತೆ ಈ ಪೋಸ್ಟ್ ಮಾರ್ಟಮ್ನ ಪ್ರಕ್ರಿಯೆ ಅಂತ ಹೇಳಿ. ದೇಹದ ಪ್ರತಿ ತುಂಡಿಗೂ ಕೂಡ ನಂಬರಿಂಗ್ ಮಾಡಲಾಗುತ್ತೆ, ಸಂಖ್ಯೆನ ನೀಡಲಾಗುತ್ತೆ, ರೇಡಿಯಾಲಜಿಕಲ್ ಎಕ್ಸಾಮಿನೇಷನ್ ಮಾಡಲಾಗುತ್ತೆ. ದೇಹದ ಪ್ರತಿ ಪೀಸ್ನಲ್ಲೂ ಕೂಡ ಇದು ಹೇಗಾಗಿರಬಹುದು ಈ ಕೊಲೆ ಅಂತ ಹೇಳಿ ಒಂದಷ್ಟು ಅಂಶಗಳನ್ನು ಪತ್ತೆ ಹಚ್ಚುವ ಸಲುವಾಗಿ ಪ್ರತಿಯೊಂದು ದೇಹದ ತುಂಡನ್ನು ಕೂಡ ಕೂಲಂಕುಷವಾಗಿ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. DNA ಪರೀಕ್ಷೆ ಮಾಡಲಾಗುತ್ತೆ. ಅವಶ್ಯಕತೆ ಬಿದ್ದರೆ ಮಾತ್ರ ರೀಅಸೆಂಬಲ್ ಮಾಡ್ತಾರೆ ಬಾಡಿ, ಇಲ್ಲದೆ ಹೋದರೆ ಹಾಗೇನೆ ಮಾಡಲಾಗುತ್ತೆ ಪೋಸ್ಟ್ ಮಾರ್ಟಮ್ ಅನ್ನೋ ಮಾಹಿತಿ ಇದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 60 ತುಂಡುಗಳನ್ನಾಗಿ ದೇಹವನ್ನು ಕತ್ತರಿಸಲಾಗಿರೋದು. ಸೇಮ್ ಈ ದೆಹಲಿಯಲ್ಲಿ ಆದ ಪ್ರಕರಣ ಏನಿತ್ತು ಅದರಂತೆಯೇ ಇಲ್ಲೂ ಕೂಡ ಆಗಿರೋದು. ಬಹುಶಃ ಆ ಘಟನೆಯನ್ನ ನೋಡಿ ಗಮನಿಸಿ ಹೀಗೆ ಮಾಡಿದ್ರೆ ಸ್ವಲ್ಪ ಸೇಫ್ ಅನ್ನೋ ರೀತಿಯಲ್ಲ, ಅಥವಾ ಅಷ್ಟೇ ಬರ್ಬರವಾಗಿರಬೇಕು ಮರ್ಡರ್ ಅನ್ನೋ ದ್ವೇಷ ಸಿಟ್ಟಿನಿಂದ ಆಯ್ತಾ ಗೊತ್ತಿಲ್ಲ. ಈ 60 ತುಂಡುಗಳನ್ನು ಕೂಡ ಇದೀಗ ಎಕ್ಸಾಮಿನೇಷನ್ಗೆ, ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ. ಹೇಗಿರುತ್ತೆ ಪೋಸ್ಟ್ ಮಾರ್ಟಮ್ ಅನ್ನೋದ್ರ ಅಂಶವನ್ನು ನೀವು ಗಮನಿಸ್ತಾ ಇದ್ರಿ. ನಮ್ಮ ಕಲೀಗ್ ನಾಗರಾಜ್ ಕೂಡ ಬಹಳ ಇನ್ ಡೀಟೇಲ್ ಆಗಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರು. ರೇಡಿಯಾಲಜಿಕಲ್ ಎಕ್ಸಾಮಿನೇಷನ್ ಆಗುತ್ತೆ, ಅದಾದ ನಂತರ ಎಕ್ಸ್ರೇ ಮಾಡಲಾಗುತ್ತೆ, ಸ್ಕ್ಯಾನ್ಗಳನ್ನು ಮಾಡಲಾಗುತ್ತೆ, DNA ಪರೀಕ್ಷೆಯನ್ನು ಮಾಡಲಾಗುತ್ತೆ. ಅವಶ್ಯಕತೆ ಬಿದ್ದರೆ ರೀಅಸೆಂಬಲ್ ಮಾಡ್ತಾರೆ ದೇಹವನ್ನು, ಇಲ್ಲದೆ ಹೋದರೆ ಹಾಗೇನೆ ಆ ತುಂಡುಗಳಾಗಿ ಇರುವ ದೇಹವನ್ನು ಹಾಗೇನೆ ಪರೀಕ್ಷೆಗೆ ಒಳಪಡಿಸಿ ನಂತರದಲ್ಲಿ ಈ ಪೋಸ್ಟ್ ಮಾರ್ಟಮ್ ಆದ ನಂತರದಲ್ಲಿ ದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಬೌರಿಂಗ್ ಆಸ್ಪತ್ರೆಯಲ್ಲಿ 10 ಗಂಟೆ ನಂತರದಲ್ಲಿ ಎಕ್ಸಾಮಿನೇಷನ್ ನಡೆಯುತ್ತೆ ಅನ್ನೋ ಮಾಹಿತಿ ಇದೆ. ಟಾಸ್ಕು ಬಹಳಷ್ಟು ಚಾಲೆಂಜಿಂಗ್ ಇದೆ. ಶ್ರದ್ಧಾ ವಾಕರ್ ಅವ್ರ ಕೇಸ್ ನೋಡಿದಾಗ ಅದೊಂದು ಕೋಲ್ಡ್ ಕೇಸ್, ಸಿನಿಮಾ ಪ್ರೇರಿತರಾಗಿ ಅದು ಕೊಲೆ ಮಾಡಿದ್ರು, 60 ಪೀಸ್ ಮಾಡಿದ್ರು, ಫ್ರಿಜ್ ಅಲ್ಲಿ ಇಟ್ಟ, ಆ ನಂತರ ಸಿಕ್ಕಾಕೊಂಡ ಕೂಡ. ಬಟ್ ಅದರಿಂದ ಪ್ರೇರೇಪಿತ ಆಗಿ ಈತ ಕೊಲೆ ಮಾಡಿದ್ನ ಅಂತ 60 ಪೀಸ್ ಆಸ್ ಇಟ್ ಈಸ್ ಶ್ರದ್ಧಾದ ಹೇಗಾಯ್ತು ಅದೇ ಮಾದರಿಯಲ್ಲಿ ಆಗಿದೆ ಅಂತ. ಬಟ್ ನನಗೆ ಆಶ್ಚರ್ಯ ಆಗ್ತಿರೋದು, ಈ ನಮಗೆ ಮಾಹಿತಿ ಸಿಕ್ಕೋ ಪ್ರಕಾರ ಅವ್ರ ತಾಯಿ, ಆ ಹುಡುಗಿ ತಾಯಿ ಹೋದ್ರು ಅಂತ ಹೇಳಿ, ಫ್ರಿಡ್ಜ್ ಅಲ್ಲಿ ಮಗಳ ದೇಹವನ್ನ ಆ ಪರಿಸ್ಥಿತಿಯಲ್ಲಿ ನೋಡಿ ಆಕೆಗೆ ಎಷ್ಟು ಘಾಸಿ ಆಗಿರಬಹುದು ಅಂತ ಹೇಳಿ. ನೀವೇ ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಅಲ್ಲಿಂದಲೇ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸವಿತಾ ಇದ್ದಾರೆ. ಸವಿತಾ, 10 ಗಂಟೆ ನಂತರದಲ್ಲಿ ನಡೆಯುತ್ತೆ ಪರೀಕ್ಷೆ ಅನ್ನೋ ಮಾಹಿತಿ ಇದೆ. ಯಾವ ರೀತಿ ತಯಾರಿಗಳು ನಡೀತಾ ಇದೆ, ಎಷ್ಟು ಚಾಲೆಂಜಿಂಗ್ ಆಗಿದೆ ಈ ಮರಣೋತ್ತರ ಪರೀಕ್ಷೆ, ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ? ಸ್ಮಿತಾ, ಶ್ರದ್ಧಾ ವಾಕರ್ ಮಾದರಿಯಲ್ಲಿ ಬೆಂಗಳೂರಿನಲ್ಲಿ ಕೊಲೆ ನೋಡಿ ಬೆಂಗಳೂರಿನ ಜನರು ಭಯಭೀತರಾಗಿದ್ದಾರೆ. ಭೀಕರ ಕೊಲೆ ಅಂತ ಹೇಳ್ಬೋದು. ಕೊಲೆಯಾದಂತಹ ಮಹಾಲಕ್ಷ್ಮಿ ದೇಹದ ತುಂಡುಗಳನ್ನು ಸರಿಸುಮಾರು 60 ಭಾಗಗಳಾಗಿ ತುಂಡರಿಸಲಾಗಿದೆ. ಸದ್ಯ ನಾನು ಬೌರಿಂಗ್ ಆಸ್ಪತ್ರೆಯ ಶವಾಗಾರದ ಮುಂಭಾಗದಲ್ಲಿದ್ದೀನಿ. ಮಾಹಿತಿ ಪ್ರಕಾರ 10 ಗಂಟೆ ನಂತರ ಮರಣೋತ್ತರ ಪರೀಕ್ಷೆ ಆಗುತ್ತೆ, ಕುಟುಂಬಸ್ಥರು ಕೂಡ ಬರ್ತಾರೆ. ಪ್ರಮುಖವಾಗಿ ನನ್ನ ಕೊಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ರು, ನಾರ್ಮಲ್ ಸಹಜ ಸಾವು, ಅಸಹಜ ಸಾವು, ಆಕ್ಸಿಡೆಂಟ್ ಇವೆಲ್ಲವೂ ಆದಾಗ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಅದೊಂದಾದರೆ ಬಹುತೇಕ 60 ಭಾಗಗಳನ್ನಾಗಿ ತುಂಡರಿಸಿದ್ದ ದೇಹವನ್ನು ಪೋಸ್ಟ್ ಮಾರ್ಟಮ್ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಒಂದು ಚಾಲೆಂಜಿಂಗ್ ಟಾಸ್ಕ್ ಅಂತ ಹೇಳ್ಬೋದು. ನಿನ್ನೆ ಕೂಡ ಬೌರಿಂಗ್ ಆಸ್ಪತ್ರೆಯ ಸಿಬ್ಬಂದಿಗಳು ತುಂಡರಿಸಿದ ದೇಹಗಳನ್ನು ಬೌರಿಂಗ್ ಆಸ್ಪತ್ರೆಯ ಶವಾಗಾರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಇನ್ನೇನು 10 ಗಂಟೆ ನಂತರ ಈ ಒಂದು ಪೋಸ್ಟ್ ಮಾರ್ಟಮ್ ನಡೆಯುತ್ತೆ. ಹೇಗೆಲ್ಲ ನಡೆಯುತ್ತೆ ಅಂತ ನೋಡ್ತಾ ಹೋದರೆ ಪ್ರಮುಖವಾಗಿ DNA ಟೆಸ್ಟ್ ಆಯಿತು, ಒಂದಿಷ್ಟು ಮಾದರಿಗಳನ್ನು ಕಲೆ ಹಾಕಲಾಗುತ್ತೆ, ಮತ್ತು ಒಂದಿಷ್ಟು ಸ್ಕ್ಯಾನ್ ಕೂಡ ಮಾಡಲಾಗುತ್ತೆ, CT ಸ್ಕ್ಯಾನ್ ಸೇರಿದಂತೆ ಒಂದಿಷ್ಟು ಸ್ಕ್ಯಾನ್ ಕೂಡ ಮಾಡಲಾಗುತ್ತೆ, ಒಂದಿಷ್ಟು ಎಕ್ಸಾಮಿನೇಷನ್ ಕೂಡ ಮಾಡಲಾಗುತ್ತೆ. ಪ್ರಮುಖವಾಗಿ ದೇಹದಲ್ಲಿ ಬೇರೆ ಅಂದರೆ ಕೊಲೆ ಮಾಡುವ ಸಮಯದಲ್ಲಿ ಆಗಿರುವಂತಹ ಘಟನೆ ಬಗ್ಗೆ ಒಂದಿಷ್ಟು ಸಾಕ್ಷಿ ಕೂಡ ಸಿಗುತ್ತವೆ. ಒಟ್ಟಾರೆ ಈ ಒಂದು ಮರಣೋತ್ತರ ಪರೀಕ್ಷೆ ಇದೆಯಲ್ಲ ಬಹುತೇಕ ಚಾಲೆಂಜಿಗಾಗಿ ಮಾರ್ಪಾಡಾಗುತ್ತೆ. 10 ಗಂಟೆ ನಂತರ ಇನ್ನೇನು ಮರಣೋತ್ತರ ಪರೀಕ್ಷೆ ಆರಂಭವಾಗುತ್ತೆ. ಅದಕ್ಕೂ ಮುಂಚಿತವಾಗಿ ಕುಟುಂಬಸ್ಥರು ಆಸ್ಪತ್ರೆಯ ಶವಾಗಾರಕ್ಕೆ ಬರ್ತಾರೆ ಅನ್ನೋ ಮಾಹಿತಿ ಈಗಷ್ಟೇ ಲಭ್ಯವಾಗಿದೆ. ಸ್ಮಿತಾ, ರೈಟ್, ಧನ್ಯವಾದ ಸವಿತಾ ಮಾಹಿತಿಗಾಗಿ. ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದ ಮಹಾಲಕ್ಷ್ಮಿ ಕೊಲೆ, ಆರೋಪಿ ಪತ್ತೆಗೆ 6 ತಂಡಗಳ ರಚನೆ. ಕೆಲವೇ ಹೊತ್ತಿನಲ್ಲಿ ಘಟನಾ ಸ್ಥಳಕ್ಕೆ ಕಮಿಷನರ್ ದಯಾನಂದ್ ಭೇಟಿ.
ಅತ್ಯಾಚಾರ ಆರೋಪದಲ್ಲಿ ಮುನಿರತ್ನಗೆ ಮತ್ತೆ ಸಂಕಷ್ಟ, ಸಂತ್ರಸ್ತೆ ಸ್ನೇಹಿತಿಗೆ ಸಾಕ್ಷಿ ನುಡಿಯದಂತೆ ಬೆದರಿಕೆ ಆರೋಪ. ಯಶವಂತಪುರ ಠಾಣೆಯಲ್ಲಿ ಪ್ರಕರಣ ದಾಖಲು. ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಗಂಟೆಗೆ ದಿನಕ್ಕೆ ಇಂಥ ಇಲಾಖೆಯಲ್ಲಿ ಅವ್ಯವಹಾರ ನಡೀತಾ ಇದೆ, ಇಂಥ ಇಲಾಖೆಯಲ್ಲಿ ಹಣ ಲೂಟಿ ಆಗ್ತಾ ಇದೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಗೋಲ್ಮಾಲ್ ಆರೋಪ. ಒಂದು ಉಪಕರಣಕ್ಕೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿದ್ರ ಬಿಜೆಪಿ ನಾಯಕ ಪಿ ರಾಜೀವ್ ಆಕ್ರೋಶ. ಕಾರವಾರದಲ್ಲಿ ಉದ್ಯಮಿಯ ಬರ್ಬರ ಹತ್ಯೆ. ಬೆಳಗ್ಗೆ ಮನೆಗೆ ನುಗ್ಗಿ ದುಷ್ಕರ್ಮಿಗಳಿಂದ ಕೊಲೆ. ಚಿತ್ತಾಕುಲ ಪೊಲೀಸರಿಂದ ಪರಿಶೀಲನೆ. ತಾರಕಕ್ಕೇರಿದ ತಿರುಪತಿ ಲಡ್ಡು ಲಡಾಯಿ. ಪ್ರಾಣಿಗಳ ಕೊಬ್ಬು ಬಳಕೆ ಆರೋಪಕ್ಕೆ ವ್ಯಕ್ತವಾಯಿತು ಆಕ್ರೋಶ. ತಿಮ್ಮಪ್ಪನ ಸನ್ನಿಧಿಯಿಂದ ರಿಪಬ್ಲಿಕನ್ ಮೆಗಾ ಗ್ರೌಂಡ್ ರಿಪೋರ್ಟ್. ಕೋಟ್ಯಾಂತರ ಸಂಖ್ಯೆಯಲ್ಲಿರುವ ತಿರುಪತಿ ತಿಮ್ಮಪ್ಪನ ಭಕ್ತರಿಗೆ ಕಳೆದ 3-4 ದಿನದಿಂದ ಆತಂಕ. ತಿಮ್ಮಪ್ಪನ ಪವಿತ್ರವಾದ ಪ್ರಸಾದ ಅಪವಿತ್ರವಾಗಿದೆ ಅನ್ನೋ ಸುದ್ದಿ ಹೊರಬಂದ ಕ್ಷಣದಿಂದಲೂ ಕೂಡ ಕಳಪೆ ಕ್ವಾಲಿಟಿಯ ತುಪ್ಪ, ಅದರಲ್ಲಿ ಪ್ರಾಣಿ ಕೊಬ್ಬು ಕಲಬೆರಕೆ. ಈ ವಿವಾದ ತಿಮ್ಮಪ್ಪನ ಭಕ್ತರನ್ನ ಒಂದು ರೀತಿ ದಿಗ್ಭ್ರಮೆಗೆ ಒಳಪಡಿಸಿತ್ತು. ತಿರುಪತಿಗೆ ಹೋಗೋರ ಸಂಖ್ಯೆ ಕಡಿಮೆ ಆಗುತ್ತಾ, ಪ್ರಸಾದವನ್ನ ಸ್ವೀಕರಿಸುವವರ ಸಂಖ್ಯೆ ಕಡಿಮೆ ಆಗುತ್ತಾ, ಈ ರೀತಿಯಾದ ಒಂದು ಪ್ರಶ್ನೆ ಕೂಡ ಇತ್ತು. ಆದರೆ ಶ್ರಾವಣ ಮಾಸ, ಅದರಲ್ಲೂ ವೀಕೆಂಡ್, ಹೀಗಾಗಿ ನಿನ್ನೆ ಹಾಗೆ ಇವತ್ತು ತಿರುಪತಿಗೆ ಹೋಗ್ತಾ ಇರುವ ಭಕ್ತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಿದೆಯಂತೆ. ಇನ್ನು ವಿಶೇಷ ಪೂಜೆ ಪುನಸ್ಕಾರಗಳು ಶ್ರಾವಣ ಮಾಸ ಆದ ಕಾರಣಕ್ಕೋಸ್ಕರ ತಿರುಪತಿಯಲ್ಲಿದೆ. ಈ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗಲಿಕ್ಕೆ, ತಿಮ್ಮಪ್ಪನ ದರ್ಶನವನ್ನು ಪಡೀಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ತಿರುಪತಿಗೆ ತೆರಳುತ್ತಾ ಇದ್ದಾರೆ. ಒಂದು ಕಡೆ ಈ ಪ್ರಸಾದದ ಬಗ್ಗೆ ಆತಂಕ ಇದ್ದೇ ಇದೆ. ಇದನ್ನಾಗ್ಲಿಕ್ಕೆ ಬಿಟ್ಟ ಸರ್ಕಾರ ಹಾಗೆ ವ್ಯವಸ್ಥೆಯ ಬಗ್ಗೆ ಆಕ್ರೋಶ ಇದ್ದೇ ಇದೆ. ಇದರ ನಡುವೆ ಕೂಡ ತಿಮ್ಮಪ್ಪನ ಬಗ್ಗೆ ಇರುವ ಭಕ್ತಿ ಆಗಲಿ, ಪ್ರಸಾದದ ಬಗ್ಗೆ ಇರುವ ನಂಬಿಕೆ ಆಗಲಿ ಕಡಿಮೆ ಆಗಿಲ್ಲ ಅನ್ನೋದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ತಿರುಪತಿಗೆ ಭೇಟಿ ನೀಡುವ ಮೂಲಕ ಭಕ್ತರು ವ್ಯಕ್ತಪಡಿಸ್ತಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ತಿರುಪತಿಯಿಂದಲೇ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರಂಜಿತ್ ನೀಡ್ತಾ ಹೋಗ್ತಾರೆ. ರಂಜಿತ್, ಭಕ್ತರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ, ಶ್ರಾವಣ ಮಾಸ ಅನ್ನೋದು ಒಂದು ಕಾರಣ, ಮತ್ತೊಂದು ಕಡೆಯಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇದೆ. ಏನು ಹೇಳ್ತಿದ್ದಾರೆ ಭಕ್ತರು? ಅದರಲ್ಲೂ ಕರ್ನಾಟಕದಿಂದ ಹೋಗ್ತಿರೋ ಭಕ್ತರು ಯಾರಾದರೂ ಇದ್ದಾರಾ ನಿಮ್ಮ ಜೊತೆಯಲ್ಲಿ? ಮಾತನಾಡಿಸಬಹುದಾ? ಈ ಪ್ರಸಾದದ ಬಗ್ಗೆ ಹಬ್ಬಿರುವ ಆತಂಕ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಬಹುಶಃ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನದ